ಎಜೆ ನ್ಯೂಸ್ಗೆ ಸ್ವಾಗತ. ಮುಂಗಾರು ಆರಂಭದಲ್ಲಿ ರಾಜ್ಯದಾದ್ಯಂತ ಭರ್ಜರಿ ರೋಹಿಣಿ ಮಳೆಯಾಗಿತ್ತು. ರೋಹಿಣಿ ಮಳೆ ತೃತೀಯ ಅನ್ನದಾತರು ಖುಷಿಯಿಂದ ಬಿತ್ತನೆ ಮಾಡಿದ್ರು. ಫಸಲು ಕೂಡ ಅಷ್ಟೇ ಹುರುಸಾಗಿ ಬೆಳೆದಿತ್ತು. ಆದರೆ ಇಲ್ಲಿ ಯಾವಾಗ ವರುಣದೇವ ಮುನಿಸಿಕೊಂಡಿದ್ದಾನೆ. ಇದರಿಂದಾಗಿ ಒಣುತ್ತಾ ಇರುವ 8 ಎಕರೆ ಹೆಸರು ಬೆಳೆಯನ್ನ ಸ್ವತಃ ರೈತನೇ ನಾಶಪಡಿಸಿರುವಂತಹ ಘಟನೆ ಕೊಪ್ಪಳದ ಕುಕನೂರು ತಾಲೂಕಿನ ಮಸಬಾ ಹಂಚಿನಾಳ ಗ್ರಾಮದಲ್ಲಿ ಜರುಗಿದೆ. ಶರಣಪ್ಪ ಎನ್ನುವ ರೈತ 8 ಎಕರೆ ಜಮೀನಿನಲ್ಲಿ ಹೆಸರು ಬೆಳೆಯನ್ನ ಬೆಳೆದಿದ್ರು. ಆದರೆ ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆ ಬಿತ್ತನೆ ಮಾಡಿದ ಹೆಸರು ಬೆಳೆ ಒಣಗುವುದಕ್ಕೆ ಆರಂಭಿಸಿದ ಹಿನ್ನೆಲೆ ಈ ರೈತನಿಗೆ ದಿಕ್ಕು ತೋಚದಂತಾಗಿ ಶರಣಪ್ಪ ಎನ್ನುವ ರೈತ ಟ್ರ್ಯಾಕ್ಟರ್ ಮೂಲಕ ಸ್ವತಃ ತಾನೇ ಬೆಳೆದಂತಹ ಹೆಸರು ಬೆಳೆಯನ್ನ ಟ್ರ್ಯಾಕ್ಟರ್ ಮೂಲಕ ತಾನೇ ಹರಗಿ ನಾಶ ಮಾಡಿದ್ದಾನೆ. ಈ ರೈತ ಅಷ್ಟೆಲ್ಲ ಈ ಭಾಗದಲ್ಲಿ ಮಳೆ ಇಲ್ಲದೆ ಕುಕನೂರು, ಯಲಬುರ್ಗಾ, ಕುಷ್ಟಗಿ, ಕನಕಗಿರಿ ಹಲವಾರು ಹಳ್ಳಿಯಲ್ಲಿ ಮಳೆಯಾಶ್ರಿತ ಪ್ರದೇಶದಲ್ಲಿ ಮುಂಗಾರು ಆರಂಭದಲ್ಲಿ ಬಿತ್ತನೆ ಮಾಡಿದ ವಿವಿಧ ಬೆಳೆಗಳು ಮಳೆ ಕೊರತೆಯಿಂದ ಒಣಗಿ ಹಾಳಾಗಿದೆ. ಸರ್ಕಾರ ಹಾಳಾದ ಪರಿಹಾರ ಕೊಡಬೇಕು, ಬರ ಘೋಷಿಸಬೇಕು, ರೈತರ ಸಾಲ ಮನ್ನಾ ಮಾಡಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಆಗ್ರಹಿಸಿದರು. ಮುಂಗಾರಿ ಆರಂಭದಲ್ಲಿ ಭರ್ಜರಿ ಮಳೆ ಆಯ್ತು. ಮಳೆ ಆದ ತಕ್ಷಣ ನಾವು ಸಾಲ ಮಾಡಿ ಬೀಜ ತಂದ್ವಿ. ಬೀಜ ತಂದು ಹೆಸರು ಶೇಂಗಾ ಎಲ್ಲದು ಹಾಕಿದ್ವಿ. ಸಾಲ ಮಾಡಿ ಹಾಕಿದ್ವಿ. ಮತ್ತೆ ಹಿಂದಿನ ಸಾಲ ಮಾಡಿದ್ವಿ. ಹಿಂದಿನ ಸಾಲ ತೀರ್ಸಿ ಹಾಕ್ಬೇಕಂತೇಳಿ ನಾವು ಹೆಸರು ಎಲ್ಲ ಕಡೆ ಈ ವರ್ಷ ಜಾಸ್ತಿ ಹೆಸರು ಶೇಂಗಾ ಬೆಳ್ಕೊಂಡಿವಿ ಅಂದ್ರೂ 1.5 ತಿಂಗಳ ಮೇಲೆ ಆಯ್ತು, ಮಳೆ ಆಗಿಲ್ಲ. ಪೀಕ್ ಒಣಗಾಕತ್ತವು. ಅದ್ರ ಜೊತೆಯಲ್ಲಿ ಮತ್ತೆ ಹಳದಿ ರೋಗ ಬಿದ್ದವು. ರೋಗ ಬಿದ್ದು ಏನು ಪೀಕ್ ಉಳಿದಿಲ್ಲ. ಈಗ ಒಂದಿಡದು ಹರ್ಗಾಕತ್ತೀವಿ ಸರ್. ಹರ್ಗಾಕತ್ತೀವಿ. ಏನು ಮಾಡ್ಬೇಕು ಈಗ? ಹಿಂದಲ್ ಬೆಳಿಗಾರ ಏನಾರ ಹದಗೊಳಿಸ್ಕೊಂಡು ಈ ಮಳೆ ಆತಂದ್ರೆ ಮುಂದಲ್ ಮಳೆ ಆತ ಉಳ್ಳಾಗಡ್ಡಿ ಅದನ್ನ ಏನಾರ ಹಾಕೊಳಕ್ ಬರ್ತಂತ ಅದನ್ನ ಉಳ್ಳಾಗಡ್ಡಿ ಬೀಜನ ತಂದು ಇಟ್ಕೊಂಡಿವಿ. ಇನ್ನಿವತ್ತಿಗೆ ಹದ ಮಾಡ್ಕೊಂಡಿವಿ ಅಂದ್ರೆ ಅದಕ್ಕೂ ಮಳೆ ಚಾನ್ಸ್ ಇಲ್ಲ. ಈಗ ಸರ್ಕಾರ ನಮ್ಗೆ ಹಾಳಾದ ಪರಿಹಾರ ಕೊಡ್ಬೇಕು. ಈ ಬೆಳೆಗೆ ಹೆಚ್ಚು ಮತ್ತ ಬರ ಘೋಷಣೆ ಮಾಡ್ಬೇಕು. ಇದ್ರ ಜೊತೆಲಿ ರೈತರ ಸಾಲ 2 ಲಕ್ಷದವರೆಗೆ ಸಾಲ ಮನ್ನಾ ಮಾಡ್ಬೇಕು. ಈ ಸಾಲ ಮನ್ನಾ ಮಾಡಿದ್ರೆ ಮಾತ್ರ ಉಳಿತೀವಿ. ಇಲ್ಲಾಂದ್ರೆ ಈಗೇನೈತಿ ಯಾವುದೂ ಇಲ್ಲ. ಹಿಂದಲ್ ಬೆಳೆ ಮನೇಲಿ ಏನಿಲ್ಲ ಅಂದ್ರೆ ಈ ಸರ್ಕಾರ ಈ ಸಿಲ್ಕಿ ಸಿಕ್ಕಂಡು ಆತ್ಮಹತ್ಯೆ ಮಾಡ್ಕೊಳೋದು ಅಷ್ಟ ಬಾಕಿ ಉಳಿತೈತಿ. ಶೀಘ್ರದಲ್ಲಿ ಸರ್ಕಾರ ಈಗ ನಮ್ಮ ರೈತರನ್ನ ನೆರವಿಗೆ ಬರ್ಬೇಕು. ನೆರವಿಗೆ ಬರಲಿಲ್ಲ ಅಂದ್ರೆ ಉಳ್ಯಾಕ ಚಾನ್ಸ್ ಇಲ್ಲ ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡಿದ್ದೀನಿ ಸರ್. ನಾನು ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.